ಆರ್ಟಿಸ್ಟ್ ದುಡ್ಡು ತೊಗೊಂಡಿದ್ದೀನಿ, ಕಲಾವಿದನಾಗಿ ದುಡ್ಡು ತೊಗೊಂಡಿದ್ದೀನಿ, ಆದರೆ ನಿರ್ಮಾಪಕನ ಮನೋಭಾವನೆಯಿಂದ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ನರ್ ಆಗ್ತೀನಿ. ಇಲ್ಲ, ನಾನು ಇಲ್ಲಿವರೆಗೂ ಈ ಥರದ ಪಾತ್ರಗಳು ಮಾಡಿರಲಿಲ್ಲ. ಈ ಥರ ಶೇಡು ಅಂದರೆ ಕ್ಯಾಮ್ರಾ ಮುಂದೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಅನ್ಸಿದ್ದು, ಎಸ್ ನಾನು ಒಂದು ಪರ್ಫಾರ್ಮರಾಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡಬಲ್ಲೆ ಅಂತ. ಅದೆಲ್ಲೋ ಒಂದು ಕಡೆ ಎಕ್ಸ್ಕ್ಯೂಸ್ ಮಿ ಮೂವಿಯಿಂದ ಸಹಜವಾಗಿ ಬಂದಿದೆ. ಒಂದು ಬ್ರ್ಯಾಂಡ್ ಅನ್ನೋದೇನಿದೆಯಲ್ಲ, ಅಜಯ್ ಅಂದರೆ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದಿರುತ್ತೆ ಅನ್ನೋದು, ಅದು ಸಹಜವಾಗಿ ಬರ್ತಾ ಇದೆ. ಅದು ಓಕೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಹೌದು ಗುರು, ಅಜಯ್ ಹಿಂಗೆ ಮಾಡ್ತಾನ, ಈ ಥರನೂ ತೋರಿಸ್ಬೋದ ಇವನಿಗೆ, ಈ ಥರದ್ದೆಲ್ಲ ಸಾಧ್ಯ ಐತೆ, ನಾವು ಯಾಕೆ ಗುರು ಮಾಡಲಿಲ್ಲ, ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಲ್ಲ, ಈ ಥರದ ಪಾತ್ರ ಅವತ್ತೇ ಅವ್ನು ಹಾಕೊಳ್ಬೋದಾಗಿತ್ತಲ್ಲ ಅಂತ ಡೆಫಿನೆಟ್ಲಿ ಒಂದು ಕ್ವಶನ್ ಎಲ್ರಿಗೂ ಹುಟ್ಟುತ್ತೆ. ಇನ್ನು ಮುಂದೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಇನ್ಫ್ಲೋ ಆಗೋಕ್ಕೆ ಡೆಫಿನೆಟ್ಲಿ ಶುರು ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸು. ಯಾ ಖಂಡಿತ. ನಮ್ಮ ಕನ್ನಡದಲ್ಲಿ ಅದು ಗೊತ್ತಿಲ್ಲ, ಅಂದರೆ ಆಸ್ ಕಲಾವಿದನಾಗಿ ಮಾತಾಡ್ತಿದ್ದೀನಿ, ಸಾಕಷ್ಟು ಜನ ಅದ್ಭುತವಂತ ಕಲಾವಿದರಿದ್ದಾರೆ. ಅದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಗಟ್ಸ್, ಇವಾಗೇನು ನೀವು ಹೇಳಿದ್ರೆ ಆ ಥರ ಗಟ್ಸ್ ಇಟ್ಕೊಂಡು ಬರೋವಂಥ ಟೆಕ್ನಿಷಿಯನ್ಸು ಇದ್ದಾರೆ. ದಯವಿಟ್ಟು ನಿರ್ಮಾಪಕರಾಗಿ, ಅಂದರೆ ನಾನು ಹೇಳ್ತಾರೆ, ದೊಡ್ಡ ದೊಡ್ಡ ಬಂಡವಾಳ ಹಾಕಿ ರಿಸ್ಕ್ ಮಾಡ್ಕೋಬೇಡಿ, ಚಿಕ್ಕ ಚಿಕ್ಕದಾಗಿ ಪ್ರಯತ್ನ ಮಾಡಿ, ಸ್ಮಾಲ್ ಎಫರ್ಟ್ಸ್, ವರ್ಕ್ಶಾಪ್ಸ್ ಮಾಡಿ. ಕಲಾವಿದರು, ಟೆಕ್ನಿಷಿಯನ್ಸ್ ಅವ್ರದ್ದೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಮೈಂಡ್ ಸೆಟ್ಟಿಗೆ ಒಂದ್ಸಲ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ಒಂದು ಚಿಕ್ಕ ಸೆನ್ಸ್ ಇರುತ್ತೆ ಸರ್, ಒಂದು ಎಜುಕೇಷನ್, ಒಂದು ನಾಲೆಜ್ ಇರೋಂಥ ಒಂದು ಚಿಕ್ಕ ಸೆನ್ಸ್ ಇರುತ್ತೆ. ಯಾರಾದರೂ ಬಿಲ್ಡಪ್ ಇಲ್ಲ ಸರ್, ಒಂದು ಕಟ್ ಮಾಡಿದ ಶಾರ್ಟ್ ರಾಪ್ ಜಪ್ ಅಂತ ಅದು ಬಿಟ್ಟು ಜೆನ್ಯೂನಾಗಿ ಕಥೆ ಹೇಳ್ತಾ ಇರ್ತಾನಲ್ಲ, ಸ್ಟೋರಿ ಟೆಲ್ಲಿಂಗ್, ಅದನ್ನು ನಂಬಿ ಸಿನಿಮಾ ಹೂಡಿಕೆ ಮಾಡೋಂಥ ನಿರ್ಮಾಪಕರು ಬರಬೇಕು. ಆ ಪ್ರಯತ್ನಗಳಾದಾಗ ಚಿಕ್ಕದಾಗೆ ಆದಾಗ ಡೆಫಿನೆಟ್ಲಿ ಸಾಕಷ್ಟು ಜನ ಒಳ್ಳೆ ಕಲಾವಿದರಿದ್ದಾರೆ, ಸಾಕಷ್ಟು ನಿರ್ದೇಶಕರಿದ್ದಾರೆ. ಸೊ ನನಗೊಂದು ಅವಕಾಶ ಈ ಥರ ಸಿಕ್ಕಿರುತ್ತೆ. ನೋ, ನಾಟ್ ಇಮೇಜ್ ಸರ್, ಐ ವಾಂಟ್ ಟು ಡೂ ಆಲ್ ದಿ. ಈಗ ಆಡು ಮುಡ್ದಿರೋ ಸೊಪ್ಪಿಲ್ಲ, ರಾಜ್ ಮಾಡದಿರೋ ಪಾತ್ರ ಇಲ್ಲ ಸರ್. ನನಗೂ ಅದೇ ಆಸೆ ಇದೆ ಸರ್, ಎಲ್ಲ ರೀತಿಯ ಪಾತ್ರಗಳು ನಾನು ಮಾಡಬಲ್ಲೆ, ಮಾಡೋವಂಥ ಅವಕಾಶ ಕೊಡಿ. ಇಷ್ಟು ಸಿನಿಮಾ ಮೇಲೆ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ರೀತಿಯಾದ ಪಾತ್ರ ಮಾಡೋಂಥ ಅವಕಾಶ ಕೊಡಿ. ಆ ಥರ ಕಲಾವಿದ ನಾನಿದ್ದೀನಿ. ಥ್ಯಾಂಕ್ ಯು. ಎಲ್ಲ ವಿಚಾರಗಳು ಮಾತಾಡಿದ್ರಿ ಆಲ್ಮೋಸ್ಟ್. ನೀವು ಹೇಳಿದ ಹಾಗೆ ನಮ್ಮ ನಿರ್ದೇಶಕರು ಆಫ್ ದಿ ರೆಕಾರ್ಡ್ ತುಂಬಾ ಮಾತಾಡಿದ್ರು. ನಾನು ಅನ್ಕೊಂಡೆ ವೇದಿಕೆ ಮೇಲೆ ಒಂದಷ್ಟು ಹೊತ್ತಾದ್ರೂ ಇರ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅವರು ವೇದಿಕೆ ಗುರು ಅಲ್ಲ, ವೇದಿಕೆ ಗುರು. ನಿಮ್ ಕೆಲಸ ಮಾತಾಡ್ತಿದೆ ಸರ್. ಒಂದು ಚಿಕ್ಕ ಪ್ರಶ್ನೆ ಏನಂದ್ರೆ, ನನಗೂ ಒಂದು ಸಿನಿಮಾ ಆಡಿಯನ್ಸ್ ಆಗಿ ನನಗೂ ಅನ್ಸಿದ್ದೇನಂದ್ರೆ, ರಿಲೀಸ್ ಡೇಟೇ ನೀವು ಅನೌನ್ಸ್ ಮಾಡಿರೋದ್ರಿಂದ ಇದು ನಮಗ್ ಚೂರೇ ಏನೋ ತೋರ್ಸಿದ್ರಲ್ಲ ಅನ್ನಿಸ್ತು. ಇನ್ ಯಾವಾಗ ಟ್ರೇಲರ್ ಅದು ಇದು ಅಂತ, ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅದೇ ಸರ್, ಶಾರ್ಟ್ಲಿ ಹೇಳ್ತಾ ಇದ್ದಾರೆ, ವೆರಿ ಶಾರ್ಟ್ಲಿ. ಅವರು ಕಾಂತಾರ ಸರ್ ಯಾವಾಗ ಏನೇನು ಹೇಳ್ತಾರೆ, ನಮ್ಮ ಡ್ಯೂಟಿ, ನಮ್ಮ ಜವಾಬ್ದಾರಿ ಮನಸ್ಪೂರ್ವವಾಗಿ ಈ ಸಿನಿಮಾನ ಪ್ರಮೋಟ್ ಮಾಡಬೇಕು, ಜನರಿಗೆ ತಲುಪಿಸ್ಬೇಕು, ಒಳ್ಳೆ ಸಿನಿಮಾ ರೀಚ್ ಆಗಬೇಕು, ಒಳ್ಳೆ ಪ್ರಯತ್ನಗಳು ಗೆಲ್ಲಬೇಕು ಮುಖ್ಯವಾಗಿ. ಸೊ ನಾವು ಯಾವಾಗಲೂ ಇದ್ದೀವಿ ಸರ್, ಎನಿ ಟೈಮ್ ಟಿಲ್ ಸಿನಿಮಾ ಜನರಲ್ ಮನಸ್ಸಲ್ಲಿ ಇರೋರಿಗೆ. ನಾವು ವಯಸ್ಸಾದ್ಮೇಲೂ ರಾಧೆಯ ಬಗ್ಗೆ ಏನಾದರೂ ಮಾಡಬೇಕಂದ್ರೂ ಅವತ್ತು ಬರ್ತೀನಿ ಸರ್. ನಿರ್ದೇಶಕರ ಮೇಲೆ, ನಿರ್ಮಾಪಕರ ಮೇಲೆ ಇರೋ ಪ್ರೀತಿ ಗೊತ್ತಾಗ್ತಿದೆ ಅದರಲ್ಲಿ. ಅಲ್ಲ, ನಾವು ಹೇಳಲೇಬೇಕಲ್ಲ ಸರ್, ನಿರ್ಮಾಣ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ ಅದು. ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮ್ಗೊಂದು ಗೆಲುವಾಗಲಿ ಸರ್. ಎಲ್ಲರೂ ಆಶೀರ್ವಾದ, ಬೆಸ್ಟ್ ವಿಶಸ್ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.